ಜಾನಿಲಾಲ್ ಇದಾರೇನಮ್ಮ? ಅವ್ರು ಇಲ್ರಿ, ಅವ್ರು ನನ್ ಸೌತಿ ಮನೆಗೆ ಹೋಗ್ಯಾರ. ಅಡ್ರೆಸ್ ಎಲ್ಲಮ್ಮ? ನಂಬರ್ 35 3ನೇ ಕ್ರಾಸ್ ಮೂಡ್ಲುಪಾಳ್ಯ. क्या होना? ವಾಚ್ಮನ್ ಜಾನಿಲಾಲ್ ಇದಾನಾ? नहीं नहीं, वो तो अभी चले गया. ಎಲ್ಲಿಗೋದ? 3ನೇದು ಹೆಂಡತಿ ಹತ್ರ ಹೋಗಿದೆ. 3 ಜನ ಹೆಂಡತಿನ ಮೇಂಟೈನ್ ಮಾಡ್ತಾನೆ ಅಂತಂದ್ರೆ ಇವ್ನು ಯಾವನ ದೊಡ್ಡ ಪೈಲ್ವಾನೇ ಇರ್ಬೇಕು ಕಣಯ್ಯ. ಯಾವನಾದ್ರೂ ಏನೋ ಒದ್ದು ಹೇಳ್ಕೊಂಡು ಹೋಗೋಣ ನಡಿ. എന്താ ആര് വേണം? ನಿನ್ ಗಂಡ ജോണി ಫ್ರೆಶ್ ಆಗಿರೋದು ನೋಡಿದ್ರೆ ಕಾಣುತ್ತೆ. ಓ, ಆ ಪೈಲ್ವಾನ್ ಜಾನಿ ನೀನೇನಾ? ಪೈಲ್ವಾನ್ ಜಾನಿ ನಾನಲ್ಲ ಸರ್, ವಾಚ್ಮನ್ ಜಾನಿಲಾಲ್ ನನ್ನ ಹೆಸರು. ಓ, ನೀವೇ ಬೇಕಾಗಿತ್ತು. ಬನ್ನಿ ಬನ್ನಿ, ಸ್ವಲ್ಪ ಮಾತಾಡೋಣ. ಏನ್ ವಿಷಯ ಸರ್? ಬನ್ನಿ ಸರ್, ಮಾತಾಡೋಣ. ಬನ್ನಿ ಬನ್ನಿ, ಹೇಳ್ತೀನಿ ಬನ್ನಿ. ಏನ್ ವಿಷಯ ಅಂದ್ರೆ ಬನ್ನಿ 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 ಬನ್ನಿ. ಯಾಕೋ ಸಿಕ್ಕಾಪಟ್ಟೆ ಮರ್ಯಾದೆ ಕೊಡ್ತಾ ಇದೀರಾ? ತಮ್ದಕ್ಕೆ ಯಾರು ಅಂತ ಗೊತ್ತಾಗ್ಲಿಲ್ಲ. ಪೊಲೀಸು. कौन भाई? ಪೊಲೀಸು. पुलिसा? अय्या मुझे मालूम नहीं भाई, क्या भी किया ने भाई? अय्या मुझे छोड़ दला भाई, छोड़ दला भाई, छोड़ दला भाई, मुझे छोड़ दला भाई. ಜೋಣಿ ಓಯ್, ನಿಜ ಹೇಳು, ಒಟ್ಟು ಅವ್ರು ಎಷ್ಟು ಜನ? ಅಮ್ಮಿಕಾ ಕಸಂ, ನಿಜವಾಗೂ 3 ಜನ ಸರ್. ಏಯ್, ಪೊಲೀಸ್ನವ್ರ ಹತ್ರ ಕಹಾನಿ ಹೇಳಿದ್ರೆ ಕತ್ತರಿಸ್ಬಿಡ್ತೀವಿ. ನಮ್ದು ತಾಯಣೆ 3 ಜನ ಸರ್. ಏನ್ ಅವ್ರ ಹೆಸರು? ಅದು ಮೊದ್ಲೇ ಅವಳ ಹೆಸರು ರಕ್ಷಿತಾ ಅಂತ, ಧಾರವಾಡಿಂದ ಹಾಕೊಂಬಂದ್ಬಿಟ್ಟೆ. 2ನೇ ಅವಳ ಹೆಸರು ಗುಮ್ತಾಜ್ ಅಂತ. ಏನ ಗುಮ್ತಾಜ? ಇಲ್ಲ ಸರ್, ಅವಳ ಹೆಸರು ಮುಮ್ತಾಜೆ. ಅವಾಗ ಗುಮ್ತಾ ಇದ್ಲಲ್ಲ, ಅದಕ್ಕೆ ಗುಮ್ತಾಜ್ ಅಂತ ಹೆಸರಿದ್ದೆ ಸರ್. 3ನೇ ಅವಳ ಹೆಸರು ಶಕೀಲಾ ಅಂತ, ಕಾಸರಗೋಡ್ ಬಾರ್ಡ್ರಿಂದ ಹಾಕೊಂಬಂದ್ಬಿಟ್ಟೆ ಸರ್. ಸರ್, ನಮ್ ತಾಯಣೆಗಳು ಸರ್, ಇವ್ರು 3 ಜನನು ನನ್ ಸ್ವಯಾರ್ಜಿತ ಆಸ್ತಿ ಸರ್. ಏಯ್, ನಾನ್ ಕೇಳ್ತಾ ಇರೋದು ನಿನ್ ಹೆಂಡತಿರ ಹೆಸರಲ್ಲ. ಅಲ್ಲಿ ಸೂಸೈಡ್ ಕೊಟ್ಟಿದ್ರಲ್ಲ, ಅವ್ರ ಹೆಸರು. ಸರ್, ಏನ್ ಸೂಸೈಡು? ಅಯ್ಯೋ, ನಾನು ಒಬ್ಬೊಬ್ನೆ ಸೂಸು ಮಾಡಕ್ಕೂ ಎದುರ್ಕೊಂತೀನಿ ಸರ್. ನೀನ್ ಡ್ಯೂಟಿಲಿರೋ ಟೈಮಲ್ಲಿ ಸೂಸೈಡ್ ಮಾಡ್ಕೊಳಕ್ಕೆ ಅಂತ 11 ಜನ ಮೀಟಿಂಗ್ ಮಾಡಿದ್ದಾರೆ. ನೀನ್ ಅವ್ರು ನೋಡ್ದ? 11 ಜನನಾ? ನೋಡ್ದಾ ಇಲ್ವಾ? ನೋಡ್ದೆ ಸರ್. ಅವರೆಲ್ಲ ಯಾರು ಅಂತ ಗೊತ್ತಾ? ಅವರಲ್ಲಿ ಒಬ್ಬ ಗೊತ್ತು ಸರ್. ಏನ್ ಅವ್ರ ಹೆಸರು? ಗೊತ್ತಿಲ್ಲ ಸರ್. ಅವನೇನ್ ಕೆಲಸ ಮಾಡ್ತಿರ್ತಾನೆ? ಅದು ಮಾಲೂಮ್ ನೈ ಸರ್. ಇನ್ನೇನೋ ಗೊತ್ತು ನಿನ್ಗೆ? ಸರ್, ಅವ್ರ ಮನೆ ಗೊತ್ತು ಸರ್. ಎಷ್ಟಪ್ಪ ದುಡ್ಡು? ಅಪ್ಪು ಡೌನು ಸೇರ್ಸೆ ಕೊಡ್ಲಾ? ನಮ್ದೇನಿದ್ರು ಅಪ್ಪ. ಅಪ್ಪು ಡೌನು ಒಟ್ಟಿಗೆ ತಗೊಳ ಮಾರಾಯ, 15 ರೂಪಾಯಿ ಉಳಿತದ. ಹೇಳಿದ್ನಲ್ಲ, ಒನ್ಲಿ ಅಪ್ಪ ತಗೋ. ಮತ್ತೆ ವಾಪಸ್ ಬರಲ್ವಾ? ಹತ್ರು ಬರುದಿಲ್ಲ. ತಗೋ. ಘಾಟಿಲ್ ಬಿದ್ದು ಸತ್ರೆ ಗಾಡಿ ಬಾಡಿ 2 ವಾಪಸ್ ಬರಲ್ಲ ಮಾರಾಯ, ಹುಷಾರು. ಯಾರಿಗೆ ಬೇಕು ಈ ಲೋಕ, ನೆಮ್ಮದಿ ಹೋದರು ಇರಬೇಕ. ಸಿಪಾಯಿ, ನೀನ್ ಯಾವ ಕಡೆಯಿಂದ ನೋಡಿದ್ರು ಸಿಪಾಯಿ ರವಿಚಂದ್ರನ್ ತರ ಕಾಣಲ್ಲ. ಮುಚ್ಕೊಂಡ್ ಗಾಡಿ ಓಡಿಸು. ಖುಲಾಯಿಸಿದ್ರೆ ಯೋಗ ರಾಜ. ಬಟ್ ನೀನ್ ಇನ್ನು ಡ್ರೈವರ್, ಮನ್ಸಾರೆ ಹೇಳ್ತಾ ಇದ್ದೀನಿ. ಮೊದಲು ನಿಮ್ಮ ಮರಿಕ ನಿಲ್ಸಯ್ಯ. ಡ್ರೈವರ್, ಯಾವ್ದಾದ್ರು ಸಿಡಿ ಕ್ಯಾಸೆಟ್ ಇದ್ರೆ ಹಾಕಯ್ಯ. ನಮ್ಮ ಅಂತ್ಯಕ್ಕ ಸಿಡಿ ಗಿಡಿ ಯಾವ್ದಿಲ್ಲಪ್ಪ, FM ರೇಡಿಯೋ ಐತ್ ನೋಡ್, ಹಚ್ಚಂದ್ರೆ ಹಚ್ತೀನಿ. ಹತ್ತಪ್ಪ ಹೋಗ್ಲೆತ್ತಾಗ. ಸಾಯೋ ಮುಂಚೆ ಒಂದು ಒಳ್ಳೆ ಹಾಡ್ ಕೇಳಿ ಸಾಯೋಣ. ಗುಡ್ FM ರೇಡಿಯೋ ವಿಶೇಷ ಸುದ್ದಿ. ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಧರಣಿ. ಖ್ಯಾತ ಚಿತ್ರ ನಿರ್ಮಾಪಕರಾದ ರಿಂಗ್ ರೋಡ್ ಗೌಡ ಅವರು ಕಳೆದ 3 ದಿನಗಳಿಂದ ಕಾಣೆಯಾಗಿದ್ದಾರೆ. ಅವರು ಇತ್ತೀಚೆಗೆ ಕ್ಲೀನ್ ಕೃಷ್ಣಪ್ಪ ಎಂಬ ಚಿತ್ರವನ್ನು ನಿರ್ಮಿಸಿದ್ದರು. ಚಿತ್ರಕ್ಕೆ ಸಾಲ ನೀಡಿದ್ದ ಫೈನಾನ್ಷಿಯರ್ ರವೀಂದ್ರನಾಥ್ ರವರು ರಿಂಗ್ ರೋಡ್ ಗೌಡ ಅವರನ್ನು ಕೊಲೆ ಮಾಡಿಸಿರಬಹುದೆಂದು ಆಪಾದಿಸಿ ಅವರ ಬಂಧುಗಳು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮುಂದೆ ಧರಣಿ ನಡೆಸುತ್ತಿದ್ದಾರೆ. ಸಾರ್, ಇವನು ಸಿನಿಮಾ ಪ್ರೊಡ್ಯೂಸರು, ಜನ ಇವನ್ನ ಗುರುತಿಸ್ತಾರೆ. ಇವನಿಂದ ನಮಗ್ ತೊಂದರೆ ಆಗತ್ತೆ ಸಾರ್. ದಯವಿಟ್ಟು ಇವನ್ನ ಇಲ್ಲೇ ಬಿಟ್ಟು ಹೋಗ್ಬಿಡೋಣ ಸಾರ್. ಫಿಟ್ಟಿಂಗ್ ಮಾಡಿ ಸಾಕು, ಹೋಗಯ್ಯ. ದಯವಿಟ್ಟು ನಾನು ಹಿಡ್ಕೊಡ್ಬೇಡಿ, ದಮ್ಮಯ್ಯ ಅಂತೀನಿ. ನಮ್ಮ ಮನೇಲಿ ಯಾರು ಧರಣಿ ಮಾಡೋರಿಲ್ಲ. ಆ ಫೈನಾನ್ಸರ್ ನಾನು ಹಿಡ್ಕೊಳಕ್ ಹಿಂಗ್ ನಾಟಕ ಮಾಡ್ತಾನೆ. ಅಯ್ಯೋ,
ಪೊಲೀಸರು ಗಾಡಿ ಬೆನ್ನ ಹತ್ತಿ ಬರಾಕತ್ತೈತ್ರಿ. ಗ್ಯಾರಂಟಿ ನನ್ನ ಹಿಡ್ಕೊಳಕ್ಕೆ ಬಂದಿರೋದು ಈಗ ಏನಪ್ಪ ಪೊಲೀಸರು ನಮ್ಮ ಹತ್ರ ಬರುದ್ರಾಗ ಗಾಡಿನ ಬೆಟ್ಟ ಹತ್ತಿಸ್ಬಿಡ್ತೀನಿ ನೋಡ್ರಿ. ಹಚ್ಚು ಹಚ್ಚು ಬೇಡ ಹಚ್ಚು. ಪೊಲೀಸು ಗೌಡ ಗ್ಯಾರಂಟಿ ನಿನ್ನೆ ಉಡ್ಕೊಂಡ್ ಬಂದಿದ್ದು ಓಡೋಗ್ಬಿಡು. ಯಾರು ಹಿಂದೆ ಬಚ್ಚಿಕೊಂಬಿಡ. ಗೌಡ ಎಲ್ಲಿ ಅಂದ್ರೆ ಡೆಲ್ಲಿಗೆ ಹೋಗೋರಿ ಅಂತ ಹೇಳ್ಬಿಡು. ಡೆಲ್ಲಿಗೆ ಹೋಗಿ ನೀನ್ ಮಹಾನ್ ಮಣ್ಣಿನ ಮಗ. ಏಯ್ ಟಿವಿಲ್ ಗೌಡ್ರು ಬೈದಂಗ್ ನಿಂಗೆ ಬೈದ್ ಬಿಡ್ತೀನಿ. ಸರ್ ನಾನ್ ನಿಮ್ಮ ಮುಂಚೆನೆ ಹೇಳಿಲ್ವಾ ಇವನು ಮಹಾನ್ ಕಳ್ಳ ಸುಳ್ಳ ಅಂತ? ಪೊಲೀಸರು ಅವನ್ನೇ ಸರ್ ಹಿಡ್ಕೊಂಡು ಹೋಗಕ್ ಬಂದಿರೋದು. ದಮ್ಮಯ್ಯ ಅಂತ ಸುಮ್ನಿರೆ ಕಾಲು ಹಿಡ್ಕೊತೀನಿ. ಈ ಗೌಡ್ ಯಾವಾಗ ಕಾಲ್ ಹಿಡಿತಾನೆ ಯಾವಾಗ ಜುಟ್ಟು ಹಿಡಿತಾನೆ ಒಂದು ಅರ್ಥ ಆಗಲ್ಲ. ಸ್ನೇಹಿತರೆ, ಕರೆಂಟ್ ಹೊಡೆದಿರೋ ಕಾಗೆ ತರ ಎಕ್ಸ್ಪ್ರೆಷನ್ ಕೊಡಬೇಡಿ. ಮೇಂಟೈನ್ ಮಾಡಿ, ನಾನು ಮೇಂಟೈನ್ ಮಾಡ್ತೀನಿ. ಹ್ಞೂನ್ರಿ ಸರ್. ಯಾಕ್ಲೆ ಲೆಕ್ಕ ತಪ್ಪಿ ಗಾಡಿ ಓಡಿಸ್ಲಿಕ್ಕೆ ಹತ್ತಿ ಎಲ್ಲಿಂದ ಬರ್ತಿದ್ದೆ? ಬೆಂಗಳೂರಿಂದ್ರಿ. ಎಲ್ಲಿಗೆ ಹೊಂಟಿ? ಮೇಲ್ರಿ. ಮೇಲಕ್ಕ? ನಿಮ್ಮ ಚಾಲಕ ಮೇಲಕ್ಕ ಅಂತವನೆ? ಮೇಲೆ ಅಂದ್ರೆ ಬೆಟ್ಟದ ಮೇಲೆ. ಯಾವ ಬೆಟ್ಟನು? ಕೊಡೆ ಚಾದ್ರಿ. ನೀವೇನಕ್ ಹೊಂಟ್ರಿ? ಹಾಗೆ ನೋಡೋಕೆ. ಬೇರೆ ಬೆಟ್ಟ ಅಂದ್ರೆ ಪ್ಲಾನ್ ಏನಾದ್ರು ಚೇಂಜ್ ಮಾಡಿದ್ರ? ತಮ್ಮಿ ಅರ್ಥವಾಯಿತು ಬಿಡಿ. ಥ್ಯಾಂಕ್ ಯು. ಅದ್ ನಂದಲ್ಲ ನಂದಲ್ಲ. ಏನ ಅದ್ ನಿಂದಲ್ಲೇನ? ಅದು ನಂದೇ ಸರ್. ಅದು ಸಾಲ ಮಾಡಿ ತಪ್ಪಾತ್ರ ನಂದಲ್ಲ ಸರ್. ಸಾಲನ? ಸಂಬಂಧ ಇಲ್ಲದೆ ಮಾತಾಡಕ್ ಹತ್ತಿಯಲ್ಲೋ? ಸಾಹೇಬ್ರೆ, ಅವನು ಹಾಫ್ ಮೆಂಟ್ಲು. ಮೆಂಟ್ಲ? ಅದಕ್ಕೆ ಅವನಿಗೆ ತಾಯ್ತ ಕಟ್ಸೋದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದೀವಿ. ಈ ನಾಲ್ಗೆನ ಮೂಗು ಟಚ್ ಮಾಡ್ತೀನಿ ನೋಡು. ಆಗಬಹುದು. ಅಲ್ಲಿಂದ ನಿನ್ ಮೂಗ್ನ ಕಚ್ಬಿಡ್ತೀನಿ. ಯಾರ್ರೀ ಇವ? ಹಾಗೆ ಅಲ್ಲಾರ ಮುಂದಕ್ಕೆ ಬರೋಣ. ಅಲ್ಲಾರ ಏನ್ರಿ ಇಂಥ ಮಂದಿನೆಲ್ಲ ಕರ್ಕೊಂಡ್ ಬಂದಿದ್ದೀರಾ? ಅನ್ಯಾಯ ಕಟ್ಟಾಕ್ಬಿಡ್ತೀನಲ್ರಿ. ಆಲ್ರೆಡಿ 12 ಜನ ಕಚ್ಬಿಟ್ಟಿದ್ದಾನೆ ಸಾರು. ಮೊದ್ಲು ಅವ್ನ ಕಟ್ಟಾಕೆ, ಲಗೇಜ್ ಹಾಕೆ. ಅಮ್ಮ ಏಯ್ ಅವ ಆಫ್, ನೀ ನಾ ಫುಲ್ರಿ. ನಿನ್ನ ಏಯ್ ಗಾಡಿ ಗವರ್ನರ್ ಹಚ್ಚೈತೇನ? ಗವರ್ನರ್ ಇಲ್ಲ, ರಾಜ್ಪಾಲರು ಇಲ್ಲ. ಆಡ್ಲಿಕ್ಕೆ ಹತ್ತೇನ? ಏಯ್ ಇವನಿಗೊಂದು 500 ರೂಪಾಯಿ ಫೈನ್ ಹಚ್ಚಿರ. ಓವರ್ ಸ್ಪೀಡ್ ನಾಗ ಗಾಡಿ ಓಡಿಸ್ತಾನ, ತಗದ್ ಬಿಟ್ಟ. ಏಯ್ ಗಾಡಿ ತೆಗಿಲೆ. ಕಟ್ ಅಂತ ಕಡ್ದು ಹೋದ್ನಲ್ಲಪ್ಪ ಇವನ್ ಮನ್ಯಾಗ ಬೆಕ್ ಹೊಕ್ಕ ಹಾಲು ಕುಡಿಲಿ. ಪರಿಸರದಲ್ಲಿ ಬೆರೆತು ಮೈ ಮರ್ತು ಬಿಟ್ಟಿದ್ರಿ. ಇನ್ನೂ ತುಂಬಾ ಹೊತ್ತು ಇಲ್ಲೇ ಇರಬೇಕು ಅಂತ ಆಸೆ ಆಗ್ತಿದೆಯಲ್ಲ? ಸುಂದರವಾದ ಕ್ಷಣಗಳು ನೆನಪಲ್ಲಿದ್ರೆ ಮಾತ್ರ ಚಂದ. ಬನ್ನಿ ಹೋಗೋಣ. ಕ್ಲೀನ್ ಕೃಷ್ಣಪ್ಪ. ಗೌಡ್ರೆ, ಆ ವ್ಯಕ್ತಿ ಕ್ಯಾರೆಕ್ಟ್ರೇ ಅರ್ಥ ಆಗ್ತಿಲ್ವಲ್ರಿ. ಒಂದ್ಸಾರಿ ಒಳ್ಳೆಯವನ್ ತರ ಕಾಣ್ತಾನೆ, ಇನ್ನೊಂದ್ಸಾರಿ ಕೆಟ್ಟವನ್ ತರ ಕಾಣ್ತಾನೆ. ಏನ್ರಿ ಇದ್ರ ಅರ್ಥ? ನನ್ಗೂ ಹಂಗೆ ಅನಿಸ್ತೈತೆ. ಅಲ್ಲ, ಎಲ್ಲ ಸತ್ತೋರ್ ಮುಂದೆ ಡ್ಯಾನ್ಸ್ ಆಡೋದ್ನ ನೋಡಿದೀನಿ. ಇವನ್ ಸಾಯೋರ್ ಕೈಲೇ ಡ್ಯಾನ್ಸ್ ಮಾಡಿಸ್ತಾವನೆ ಅಂದ್ರೆ ಡೇಂಜರೇ, ಬಹಳ ಡೇಂಜರ್. ಕ್ಲೀನ್ ಕೃಷ್ಣಪ್ಪ, ಇರ್ತೀರಾ? ಬಂದ್ವಿ. ಯಾವ ವಾಹನವೂ ಬರುತ್ತಿಲ್ಲವೇ? ಇದು ಬೇರೆ.
ಯಾರಪ್ಪ ಈ ಭೋಗಾನಂದ ಎಲ್ಲಿ ಏನ್ ಮಾಡಿ ಬಂದಾನ ಏನ? ನಿಲ್ಸಿ 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 ನಿಲ್ಸಿ. ಧನ್ಯವಾದ. ಅಬ್ಬಾ ನಮಸ್ಕಾರ ಚಾಲಕರೇ. ನಮಸ್ಕಾರ. ಸ್ವಲ್ಪ ನಮ್ಗೆ ಲಿಫ್ಟ್ ಕೊಡುವಿರಾ? ಲಿಫ್ಟ್ ಲಿಫ್ಟ್. ಯಾವ ಕಡೆ ಹೋಗ್ಬೇಕು? ಕೊಡಚಾದ್ರಿಯಲ್ಲಿ ಭೂ ಕೈಲಾಸ ಪ್ರವಚನ ಕೊಡುವುದಿದೆ. ತಮ್ಮ ವಾಹನದಲ್ಲಿ ನಮಗೆ ಲಿಫ್ಟ್ ಕೊಟ್ರೆ ಆ ಭಗವಂತನ ಕೃಪಾ ಕಟಾಕ್ಷ ನಿಮ್ಮ ತಲೆಯ ಮೇಲೆ ಇರುತ್ತದೆ ಸ್ವಾಮಿ. ಹಾ ಬಾ ನಾವು ಆ ಕಡೆ ಹೊಂಟಿವ್ ಬಾ. ಒಂದು ನಿಮಿಷ ನನ್ನ ಜೋಲಿಗೆ ತಗೊಂಡ್ಬರ್ತೀನಿ, ಆಗ್ಬೋದಲ್ಲ? ತೊಂಬರ್ರಿ ಏನಾರ. ಧನ್ಯವಾದಗಳು. ಬಾ ಮಗಳ, ನೀನಾಗೆ ಬಂದ್ ನೀನ ಅಟ್ಗಾಸ್ಕೊಂಡಿ ಅಂದ್ರೆ ನಿನ್ ಎಡಗಂಡ ಹರಿಯತಿ. ಬಾ. ಈ ಭೋಗಾನಂದನ್ ಯಾಕ್ರಿ ಎತ್ತಿಸ್ಕೊಂಡ್ರಿ? ಸಾರ ಇಂಥವ್ರು ನಮ್ಮಂತವ್ರಿಗೆ ಗಂಡ ಮಕ್ಳಾಕವು ಗಂಡ ಮಕ್ಳಾತವ ಅಂತ ತಾಯತ ಕೊಟ್ಟು ನಮ್ಮಂತವ್ರ ಸಂಸಾರನ ಬೀದಿಗೆ ತಂದು ನಿಲ್ಸ್ಯಾರ. ಅದಕ್ಕಿಂತವ್ರನ್ನ ಒಬ್ಬರನ್ನ ಸಾಯಿಸ್ಬಿಟ್ರು ನಮ್ಮಂತವ್ರು 100 ಸಂಸಾರ ಆರಾಮಾಗಿರ್ತಾವ. ಅದಕ್ಕ ಅದೆಂತದೋ ದೇವ್ರನ್ನ ಬೆನ್ನು ಕಟ್ಕೊಂಡಂಗ ಆಯ್ತು. ಬಂದೆ ಬಂದೆ ಬಂದೆ. ಸ್ವಾಮಿಗಳು ಕುಳ್ಗಿರ್ತಾರ. ಯಾಕೆ ಸ್ವಾಮಿಗಳು ಕುಳ್ಗಿರ್ಬಾರ್ದ? ಅಲ್ಲ, ಕುಳ್ಗಿರೋರ್ನ ನಂಬಾರ್ದು ಅಂತಾರಲ್ಲ ಅದಕ್ಕೆ. ಇದು ಸ್ವಾಮಿಗಳಿಗೆ ಅನ್ವಯಿಸಲ್ಲ. ಹತ್ಬೋದಲ್ಲ? ಮಾಡ್ತೀನಿ ಇವತ್ತೈತಿ. ಧನ್ಯವಾದಗಳು ಧನ್ಯವಾದಗಳು. ಚಲಿಸಲಿ ಚಾಲಕರೇ. ಅಪ್ಪ ಸ್ವಾಮಿ, ಲಿಫ್ಟ್ ಕೊಡೋ ಅಂದ್ರೆ ಜರ್ಕು ಕೊಡ್ತೀಯಲ್ಲೋ ಪರಮಾತ್ಮ. ನಮಸ್ಕಾರ ನಮಸ್ಕಾರ ಪಂಡಿತ ಪಂಡಿತ. ನಾನು ಪಂಡಿತ ಪಂಡಿತ. ಓ, ಭೋಗಾನಂದ ಸ್ವಾಮೀಜಿ ತರ. ಪ್ರವಚನ ಪಂಡಿತ. ಓ, ನೀವೆಲ್ಲರೂ ಸಕಲರು ಒಂದೇ ಕುಟುಂಬದವರನ್ಸುತ್ತೆ. ನೀವು ಅವರೆಲ್ಲ ಒಂದೇ ಸಂಸಾರದವರ? ಆ ಕಡೆ ಕೂತಿದಾರಲ್ಲ ಅವರೆಲ್ಲ ಒಂದು, ನಾನೇ ಒಂದು. ಅಂದ್ರೆ ನೀವು ಬೇರೆ ಅವರು ಬೇರೆ? ಅವರೆಲ್ಲ ನಾವೆಲ್ಲ ಒಂದೇ. ಈಗ ನೀವು ಬೇರೆ ಅವರು ಬೇರೆ ಎಂದು ಹೇಳಿದಿರಲ್ಲ. ಅಲ್ಲ ಸ್ವಾಮಿಗಳೇ, ಪಕ್ಕದಲ್ಲಿ ಕೂತಿದಾರಲ್ಲ ಅವ್ರ ತಾಯಿನು ನಮ್ ತಂದೆನು. ಕಿವಿ ಅಗಲ್ಸ್ಕೊಳ್ಳಿ ಸ್ವಾಮಿ. ಅವ್ರ ಕಸಿನ್ ಬ್ರದರ್ ಇದಾರಲ್ಲ, ಅವ್ರ ಅಣ್ಣನ ಮಗ, ಅವರ ತಂಗಿ ಸೋದರತ್ತೆ ಮಗ, ಅವರ ಭಾವನ ತಂಗಿ ಮಗ, ಅವರ ದಯಾದಿಗಳಿದಾರಲ್ಲ ಅವ್ರ ಅಕ್ಕನ ಮಗ. ಆಮೇಲೆ ಕೆರ್ಕೊಂತಾವ್ರೆ ನೋಡಿ ಕುತ್ಕೊಂಡು. ಸಾಕು ಸ್ವಾಮಿ, ಮೂತ್ರಪಿಂಡ ತುಂಬಿ ಒಂದಕ್ಕೆ ಬರ್ತಾ ಇದೆ. ನೀವು ಬಂದ ಮೇಲೆ ನಮಗ್ ಮಲಬದ್ಧತೆ ಆಗಿದೆ. ಏನೇ ಇರ್ಲಿ, ನೀವು ಕೊಡ್ತಾ ಇರೋ ಈ ಲಿಫ್ಟ್ ಸಹಾಯ ಈ ಜನ್ಮಕ್ಕೆ ನಾನು ಮರೆಯೋದಿಲ್ಲ. ನಾ ಕೊಡು ಲಿಫ್ಟು 7 ಜನ್ಮಕ್ಕೂ ಮುಟ್ ನೋಡ್ಕೊಂಡಿರ್ಬೇಕು ಅಂತ ಲಿಫ್ಟ್ ಕೊಡ್ತೀನಿ ಬಾ. ಏಯ್ ಮುಟ್ಟಾಳ ಮುಟ್ಟಾಳ, ನೋಡ್ಕೊಂಡು ಓಡ್ಸೋ ಮುಟ್ಟಾಳ. ಹೈವೇ ರೋಡ್ ಅಲ್ಲಿ ಯಮಧರ್ಮ ಹೈಜಾಕ್ ಮಾಡ್ತಾನಂತೆ. ಏಯ್ ಯಮನ್ ತರ ನಗ್ಬಾರ್ದು ಕೊರ್ಮ. ನಿಮಗೆ ಸಾವು ಅಂದ್ರೆ ಅಷ್ಟೊಂದ್ ಭಯನಾ? ಏನ್ರಿ ಏನ್ರಿ ಮಾತಾಡ್ತೀರಿ? ಸಾವಂದ್ರೆ ಭಯ ಇಲ್ವೇನ್ರಿ? ಸಾವಂದ್ರೆ ನನಗೂ ಭಯ, ಎಲ್ರಿಗೂ ಭಯ ರೀ. ಆದ್ರೆ ನಮಗ್ ಭಯ ಇಲ್ಲ. ನಿಮಗ್ ಭಯ ಅಲ್ವಾ? ಏನ್ ಮಾತಾಡ್ತೀರಿ? ನನ್ನ ಕರ್ಮ ಈ ಬಸಲತ್ತಿದ್ದು ಇಳಿಯೋ ತನಕ ದೇವರೇ ನನ್ನ ಕಾಪಾಡಬೇಕು ಪರಮಾತ್ಮ. ನೀವು ದೇವ್ರನ್ನ ನಂಬ್ತೀರಾ? ದೇವ್ರನ್ನ ನಂಬದೇ ಇರೋನ್ ಯಾರಾದ್ರೂ ಇದಾರೇನ್ರಿ? ದೇವ್ರನ್ನ ಪ್ರತಿಯೊಬ್ಬ ನಂಬಲೇಬೇಕ್ರಿ. ಪ್ರತಿಯೊಂದ್ರಲ್ಲೂ ಎಲ್ಲಾದ್ರಲ್ಲೂ ದೇವ್ರು ಇದ್ದೇ ಇದ್ದಾನೆ. ಪ್ರತಿಯೊಂದು ಸೃಷ್ಟಿಗೂ ಆ ದೇವರೇ ಕಾರಣ. ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡುದಿಲ್ಲ ಈ ಪ್ರಪಂಚದಲ್ಲಿ. ಬರೀ ಹುಲ್ಲುಗಡ್ಡಿ ಅಡ್ಡಲ್ಲಿ ಬಸ್ ಅನ್ನೇ ಅಲ್ಲಾಡ್ತೀನಿ ಬಾ. ಹಾಗಾದ್ರೆ ನೀವು ದೇವ್ರು ನೋಡಿದೀರಾ? ನೋಡಿಲ್ಲ, ಕೇಳಿದ್ದೀನಿ. ವೆರಿ ಗುಡ್. ಹಾಗಾದ್ರೆ ನಾನ್ ನಿಮ್ಗೆ ದೇವ್ರನ್ನ ತೋರಿಸ್ತೀನಿ. ದೇವ್ರನ್ನ? ನೀನು? ಹೌದು. ಎಲ್ಲಿ? ನೋಡ್ತಾ ಇರಿ, ಗಮನ ಇಟ್ಟು ನೋಡ್ತಾ ಇರಿ. ಈಗ ಸಾಯಿಬಾಬಾ ಪ್ರತ್ಯಕ್ಷ ಆಗ್ತಾರೆ. ನೋಡಿ ಸಾಯಿಬಾಬನ್ ತಲೆ ನೋಡಿ, ಕಲ್ ಬಂಡೆ ಮೇಲೆ ಕಾಲ್ ಹಾಕೊಂಡು ಕಾಲ್ನ ಅಳ್ಳಾಡಿಸ್ತಾ ಇದ್ದಾರೆ. ಕಾಲಲ್ಲಿ ಆಡ್ಸವನ ಕಾಣಿಸ್ತಾ ಇಲ್ವಾ? ಇಲ್ಲ. ಬಿಟ್ಟಾಕಿ. ನಿಮಗೆ ಅಯ್ಯಪ್ಪ ಸ್ವಾಮಿನ ತೋರಿಸ್ತೀನಿ, ಗಮನ ಇಟ್ಟು ನೋಡ್ಬೇಕು. ಹಾ ನೋಡಿ, ಹುಲಿ ಬರ್ತಾ ಇದೆ. ಅಯ್ಯಪ್ಪ ಸ್ವಾಮಿ ಓಡ್ ಬಂದ್ ಮೇಲ್ ಕುತ್ಕೊಂಡ್ರು, ನಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಪಂಪಾ ನದಿ. ಈ ಪಂಪಾ ನದಿಲಿ ಎಷ್ಟೋ ಜನ ಸ್ನಾನ ಮಾಡ್ತಿದ್ದಾರೆ. ಅರೆ ನೋಡಿ, ಯಾರೋ ಹೆಣ್ಮಗಳು ಜೀಮತ್ ಕಮಾಂತರ ಪಂಪಾ ನದಿಲಿ ಸ್ನಾನ ಮಾಡ್ತಿದ್ದಾಳೆ. ಜೀನತ್ ಕಮಾಂತರ ಅಯ್ಯಪ್ಪನ ದೇವಸ್ಥಾನ ಪಂಪಾ ನದಿಯಲ್ಲಿ. ನಮ್ಮನ್ ಬಿಟ್ಬಿಡಿ ಸ್ವಾಮಿ, ನಮಗೆ ನಿದ್ರೆ ಬರ್ತಾ ಇದೆ. ಪಾಚ್ಕೊಡಿ. ಪಂಚಮುಖಿನ ಅಂತ ನೋಡಿ. ಇದು ಪಂಚಮುಖಿ ಅಲ್ಲ, ಚಂದ್ರಮುಖಿ. ಶಿವತಾಂಡವನ ನಾಡುವೆ ಕೇಳಮ್ಮ. ನಮಸ್ಕಾರ. ಮುತ್ತಿನಂತ ಮನುಷ್ಯನ ನೋಡಿದೀನಿ, ದೇವತಾ ಮನುಷ್ಯನ ನೋಡಿದೀನಿ. ನೀವು ಚಿನ್ನದಂತ ಮನುಷ್ಯ. ತಮ್ಮ ನಾಮಧೇಯ? ಸ್ವಾಮಿ, ನಾವ್ ಯಾರಿಗೂ ನಾಮ ತೇದಿಲ್ಲ, ತೇಯಿಸ್ಕೊಂಡಿದೀವಿ. ಸ್ವಾಮಿ, ನಾಮಧೇಯ ಅಂದ್ರೆ ಹೆಸರು ಸ್ವಾಮಿ. RR ಗೌಡ. RR ಗೋಲ್ಡ್ ಕೇಳಿದೀನಿ. ಇದ್ಯಾವ್ದು RR ಗೌಡ? ತಮ್ಮನ್ನು ನೋಡಿದರೆ ಬಹಳ ವ್ಯವಹಾರಸ್ಥರ ತರ ಕಾಣ್ತೀರಿ.
ತಮ್ಮ ವ್ಯವಹಾರ? ಕ್ಲೀನ್ ಕೃಷ್ಣಪ್ಪ ಅಂತ ಫಿಲಂ ಪ್ರೊಡ್ಯೂಸರ್, ಗಾಂಧಿನಗರ್ ಫೇಮಸ್. ನಮ್ಮ ನಾಮಧೇಯ ಕೇಳುವುದಿಲ್ಲವೇ? ನಮ್ದಿರ್ಲಿ, ಆ. ನಿಮ್ಮ ನಾಮಧೇಯ ಹೇಳಿ ಸ್ವಾಮಿ. ನಾನು ಪ್ರವಚನವನ್ನು ಮಾಡುವಂತಹ ಮಹಾನ್ ಪಂಡಿತ, ಆ. ಸಕಲ ಗ್ರಹಗಳ ಹಾಗೂ ಹೋಗುಗಳನ್ನು ಅರಿದು ಕುಡಿದಂತ ಮಹಾನ್ ಪಂಡಿತ. ಓ. ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮದ ಗ್ರಹಗತಿಗಳನ್ನು ಅರಿದು ಕರಗತ ಮಾಡಿಕೊಂಡಿರೋ ಮಹೋನು ಮೇಧಾವಿ. ಆ. ಪೂರ್ವ ಜನ್ಮದ ಬಗ್ಗೆ ಎಲ್ಲ ಟಿವಿ ಸ್ಟೇಷನ್ ಹೇಳ್ತಾರಲ್ಲ, ಅವ್ರ ಕಡೆಯವರ ನೀವು? ಅವರೆಲ್ಲ ನನ್ನ 7ನೇ 8ನೇ ಶಿಷ್ಯಂದಿರು. ಎಲ್ಲ ಟಿವಿ ಸ್ಟೇಷನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ನಿಮ್ಗೆ ಯಾವ್ದು ಸ್ಟೇಷನ್ ಸಿಕ್ಕಿಲ್ಲ? ಸದ್ಯಕ್ಕೆ ಬಸ್ ಸ್ಟೇಷನ್ ಅಲ್ಲಿ ಇದೀನಿ ಸ್ವಾಮಿ. ಸ್ವಾಮಿ, ಆ. ಹಿಂದಿನ ಜನ್ಮ ನಮಗೆ ಯಾಕೆ, ಯಾಕೆ? ಈ ಜನ್ಮ ಎಕ್ಕುಟ್ಟೋಯ್ತೆ. Okay. ಅಟ್ಲೀಸ್ಟ್ ಮುಂದೆ ಬರುವ ಜನ್ಮ ಹೆಂಗಿರುತ್ತೆ ಅಂತ ಹೇಳಿ. ಗುರುದಕ್ಷಿಣೆ ಯಾವ್ದಾರು ಒಂದ್ ಬಿಚ್ಕೊಡ್ತೀನಿ. ಸ್ವಲ್ಪ ದೊಡ್ಡದಾಗಿರೋದೆ ಕೊಡಿ. ಆಯ್ತು. ಕಣ್ಮುಚ್ಚಿ. ಯಾಕೆ ಸ್ವಾಮಿ? ಅಯ್ಯೋ ಸ್ವಾಮಿ, ನೀವು ಮುಂದಿನ ಜನ್ಮಕ್ಕೆ ಹೋಗೋದ್ ಬೇಡವೆ? ಆ. ಕಣ್ಮುಚ್ಚಿ. ಗಾಢವಾದ ಉಸಿರನ್ನು ಎಳೆಯಿರಿ. ಹಾಗೆ ಧ್ಯಾನಕೂಟಕ್ಕೆ ಹೋಗಿ ನಿದ್ರಾವಸ್ಥೆಯಲ್ಲಿ ಮುಂದಿನ ಜನ್ಮಕ್ಕೆ ಹೋಗುತ್ತಿದ್ದೀರಿ. 5 4 3 2 1. ಯಾಕೆ ಸ್ವಾಮಿ ಚಿಟ್ಕೆ ಹೊಡೆದು ಬರ್ಸಿದ್ರಿ? ಸ್ವಾಮಿ, ಅದು ವಿಧಿವಿಧಾನಗಳು ಸ್ವಾಮಿ. ನೀವು ಧ್ಯಾನಕ್ಕೆ ಹೋಗೋದು ಬೇಡವೆ? ಮುಂದಿನ ಜನ್ಮಕ್ಕೆ ಹೋಗೋದು ಬೇಡವೆ? ಬಿದ್ಕೊಳ್ಳಿ ಸ್ವಾಮಿ. ಗಾಢವಾದ ಉಸಿರನ್ನು ಎಳೆಯಿರಿ. ಹಾಗೆ ಕಣ್ಮುಚ್ಚಿ ಗಾಢವಾದ ಉಸಿರನ್ನು ಎಳೆದು ನಿದ್ರಾವಸ್ಥೆಯಲ್ಲಿ ಮುಂದಿನ ಜನ್ಮಕ್ಕೆ ಹೋಗಲಿದ್ದೀರಿ. ಹಾಗೆ 5 4 3 2 1. ಚಿಟಿಕೆ ಹೊಡೆದು ಎದ್ದು ಬಿಡ್ತಾನೆ. ಹಾಗೆ ಮುಂದಕ್ಕೆ ಹೋಗಿ ನೀವ್ ಹೇಳಿದ್ರೆ ಸ್ವಾಮಿ ಮುಂದೆ ಹೋಗು ಅಂತ. ಮುಂದಕ್ಕೆ ಹೋಗಿ ಮುಗಿಸ್ಕೊಂಡ್ ಬುಧ ಬಿಡಪ್ಪ. ಆ. ನಾನು ಹೇಳಿದ್ದು ಮುಂದಿನ ಜನ್ಮಕ್ಕೆ ಹೋಗು ಅಂತ. ನಿನಗೆ ಈ ಜನ್ಮವೂ ಇಲ್ಲ, ಮುಂದಿನ ಜನ್ಮವೂ ಇಲ್ಲ. ಹಾಳಾಗಿ ಹೋಗು. ಕವಚ ಮುಂಡೆ ಇದೆ. ಮುಂದಿನ ಜನ್ಮದಲ್ಲಿ ಹಾಲಾಗ್ಬೇಕಾ? ಅಲ್ಲ ಸ್ವಾಮಿ, ಯಾವಾಗ ಸಿಗ್ತೀರಾ ನೆಕ್ಸ್ಟ್? ಮುಂದಿನ ಜನ್ಮದಲ್ಲಿ ಸ್ವಾಮಿಗಳೇ, ನನಗೊಂದು ಅನುಮಾನ ಪರಿಹಾರ ಆಗ್ಬೇಕಾಗಿತ್ತು. ಸ್ವಲ್ಪ ಜಾಗ ಬಿಡಿ. ಏನಾಗಬೇಕಿತ್ತು? ಸ್ವಾಮಿಗಳೇ, ಸ್ವರ್ಗ ನರಕ ಅಂತ 2 ಇದಾವೆ. ಅವೆರಡೂ ಬಿಟ್ಟು ಬೇರೆ ಇನ್ನೇನಾದ್ರೂ ಇದೆಯಾ? ದ ಹೋಲ್ ಭೂಮಂಡಲ ಈಸ್ ದೇರ್. ಓಂ ನಮಃ ಶಿವಾಯ. ಹೋಗ್ಬೇಕಾ? ಚಕ್ರದ ಅಡಿ ಬಿದ್ದೋಗ್ಬಿಡಿ. ಸ್ಟ್ರೈಟ್ ಆಗೋದು. ಸ್ವಾಮಿ, ನಿಮ್ ಸಿಡಿ ಬೇಕು. ಧನ್ಯವಾದಗಳು. ಹಿಂದೆ ಜಾಗ ಖಾಲಿ ಉಂಟಲ್ಲ? ಲೇ, ಇಲ್ಲಿ ನಾಯಿ ಇರುವ ವಿಷಯ ನನಗೆ ಹೇಳೇ ಇಲ್ವಲ್ಲಪ್ಪ. ಸ್ವಾಮಿಗಳೇ, ಅದೇನು ಮಾಡಲ್ಲ, ಬರೀ ಮೂತಿ ನೆಕ್ಕುತ್ತೆ. ಬರೀ ಮೂತಿ ನೆಕ್ಕುತ್ತಾ? ಸದ್ಯ ಇನ್ನೇನು ನೆಕ್ಕಲ್ಲ ತಾನೆ. ಈ ಬಸ್ಸಲ್ಲಿ ಯಾಕಾರು ಲಿಫ್ಟ್ ಕೆಳಗ್ ಬಂದು? ಯಾಕೆ ಲಿಫ್ಟ್ ಕೆಳಗ್ ಬಂದು? ನನ್ನ ಕರ್ಮಕ್ಕೆ ಇದೇ ಗಾಡಿ ಸಿಗ್ಬೇಕಾ? ವಾಹನವು ಚಲಿಸಲಿ. ಅಯ್ಯೋ ಅನಿಷ್ಟ ಮಂಡನೆ, ಮೆತ್ತಗಪ್ಪ, ಮೆತ್ತುಗೊಡ್ಸು. ಬಾ, ನಿನ್ನ ಕಿಟಕಿಯಿಂದ ಹೊರ ಹೋಗಿದ್ದೀನಿ ಬಾ. ಅನ್ಯಾಯವಾಗಿ ಬಂದು ಈ ಬಸ್ಸಲ್ಲಿ ಕೂತ್ಕೊಂಡ್ಬಿಟ್ನಲ್ಲಪ್ಪ. ಖಾದರ್, ಮುಂದಿನ ಜನ್ಮದಲ್ಲಾದ್ರೂ ನಾವಿಬ್ರು ಒಂದಾಗ್ತೀವಾ? ಖಂಡಿತ ಒಂದಾಗ್ತೀವಿ. ಓಹೋ, ಪ್ರೇಮಿಗಳು. ನಿಜವಾದ ಪ್ರೀತಿ ಮಾಡೋರ್ಗೆ ಆ ದೇವರು ಯಾವತ್ತೂ ಮೋಸ ಮಾಡಲ್ಲ. ಏನೋ ಸಮಸ್ಯೆ ಇದೆ. ಇನ್ 1 ಗಂಟೆಲಿ ನಾವಿಬ್ರು ಸಾಯ್ತಾ ಇದೀವಿ ಅನ್ನೋದನ್ನ ಕಲ್ಪನೆ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಬದುಕಿದಾಗಂತೂ ಒಂದಾಗಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಸಾವಲ್ಲಾದ್ರೂ ಒಂದಾಗ್ತಾ ಇದೀವಲ್ಲ, ಅದೇ ನನಗೆ ಸಮಾಧಾನ. ನಿಮಗೆ ಸ್ವಾಮಿ, ಇವನಾಗ್ಲೇ ಸತ್ತೋಗಿದ್ದಾನಲ್ಲಪ್ಪ. ಯಾ ದಾಡಿ. ಸ್ವಾಮಿ, ನೆಮ್ಮದಿ ಸಾಯಕ್ ಬಿಡ್ರೆ. ಇವನು ಸಾಯ್ಬೇಕಾ? ನಾಯ್ಕ್ರೆ, ಹಿಂದೆ ಕುಳಿತಿರುವ ಯುವ ಪ್ರೇಮಿಗಳು ಇನ್ನು 1 ಗಂಟೆಲಿ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನಾದ್ರೂ ಮಾಡಿ ಸ್ವಾಮಿ. ನಿಮ್ಗೆ ಯಾರು ಹೇಳಿದ್ದು? ಅವ್ರು ಮಾತಾಡಿದ್ದನ್ನ ನನ್ನ ಕಿವಿಯಾರಿ ಕೇಳಿದ್ದೀನಿ ಸ್ವಾಮಿ. ಹೌದಾ? ಒಂದ್ ಕೆಲಸ ಮಾಡಿ, 1 ಗಂಟೆ ಬಿಟ್ಟು ನೋಡಿ. ಗಂಟೆ ಬಿಟ್ಟು ನೋಡುವುದಾ? ಏನು ನಾಯ್ಕ್ರೆ, ಅವ್ರು ಸಾಯ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ, ಗಂಟೆ ಬಿಟ್ಕೊಂಡು ಏನ್ ನೋಡುವುದು? ಅಯ್ಯೋ, ಸ್ವಾಮಿ, ಚಿನ್ನದಂತ ಮನುಷ್ಯರೇ, ಚಿನ್ನದಂತ ಮನುಷ್ಯರೇ. ಸ್ವಾಮಿ, ಮುಂದಿನ ಜನ್ಮದಲ್ಲೂ ಸಿಕ್ಬಿಟ್ಟಿದ್ದೀರಾ? ಅಯ್ಯೋ, ನಾವು ಯಾವ ಜನ್ಮಕ್ಕೂ ಹೋಗಿಲ್ಲ ಸ್ವಾಮಿ. ಇದೇ ಜನ್ಮದಲ್ಲಿ ಸಾಯ್ತಾ ಇದ್ದೀವಿ. ಅಯ್ಯೋ, ಮಲಗಬೇಡಿ ಸ್ವಾಮಿ. ಸ್ವಾಮಿ, ಹಿಂದಿರುವ ಯುವ ಪ್ರೇಮಿಗಳು 1 ಗಂಟೆಲಿ ಸಾಯ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಸ್ವಾಮಿ. ಏನಾದ್ರೂ ಮಾಡಿ ಸ್ವಾಮಿ, ಏನಾದ್ರೂ ಮಾಡಿ ಸ್ವಾಮಿ. ನನಗ್ ಮುಂಚೆ ಅವ್ರ ಹೆಂಗ್ ಸಾಯ್ತಾರೆ? ಬಸ್ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ ಅಂತ. ಆಮೇಲೆ ತಾನೇ ಅವರು. ನನಗೇನು ಅರ್ಥವಾಗ್ತಿಲ್ವೇ ಸ್ವಾಮಿ? 1 ಗಂಟೆ ಬಿಟ್ಟು ನೋಡಿ. 1 ಗಂಟೆ ಬಿಟ್ಟು ನೋಡುವುದಾ? ಅಯ್ಯೋ, ಅವ್ರಿಬ್ರು ಸಾಯ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ. ಇವ್ರಿಬ್ರಿಗೂ ಪರಿಜ್ಞಾನವೇ ಇಲ್ವೇ? 1 ಗಂಟೆ ಬಿಟ್ಟು ನೋಡಿ. 1 ಗಂಟೆ ಬಿಟ್ಟು ನೋಡಿ. ಇರೋ 1 ಗಂಟೆ ಏನ್ ನೋಡುದು? ಕೆಳಗಂಟೆ ಏನಾದ್ರೂ ಬದಲಾಗ್ತಾವ? 1 ಗಂಟೆಗೆ ಸಾಯೋದ ಗ್ಯಾರಂಟಿ ತಾನೆ? ನೀನೇ ದೊಡ್ಡ ಶನಿಗ್ರಹ. ಎಲ್ಲರೂ ಸಾಯೋದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅಪಶಕುನ ಮುಂಡೆವು, ಅನಿಷ್ಟ ಮುಂಡೆವು, ಸಾಯ್ರಿ.